ವ್ಯವಸ್ಥೆಯಲ್ಲಿ ಆಗುವಂತ ಲೋಪ ನಿಮಗೂ ಗೊತ್ತಿದೆ. 2016ರಲ್ಲಿ ಕಿಮ್ಮನೆ ರತ್ನಾಕರ್ ಅವರು ಇಲ್ಲೇ ಎಜುಕೇಶನ್ ಮಿನಿಸ್ಟರ್ ಇರಬೇಕಾದ್ರೆ ಕೆಮಿಸ್ಟ್ರಿ ಪೇಪರ್ ಮಾರ್ಚ್ ಅಲ್ಲಿ ಲೀಕ್ ಆಯ್ತು. ಮಾರ್ಚ್ 31ರಲ್ಲಿ ಮತ್ತೆ ಮರುಪರೀಕ್ಷೆ ಮಾಡಿದ್ರು, ಅದು ಲೀಕ್ ಆಯ್ತು. ಮತ್ತೆ ಏಪ್ರಿಲ್ ನಲ್ಲಿ 3ನೇ ಸರಿ ಪರೀಕ್ಷೆ ಮಾಡ್ಬೇಕಾಗಿ ಬಂತು. ಸರ್, ಯಾರ ಮೇಲೆ ಆಕ್ಷನ್ ತಗೊಂಡ್ರ? ಇಲ್ಲ ಅಲ್ವಾ? ಆ ಸರ್ಕಾರದಲ್ಲಿ ನೀವು ಭಾಗಿಯಾಗಿದ್ರಿ ತಾನೆ. ನಿಮಗೆ ವ್ಯವಸ್ಥೆಯಲ್ಲಿ ಈ ರೀತಿ ಒಂದಷ್ಟು ಲೋಪಗಳು ಆಗ್ತವೆ. ವ್ಯಕ್ತಿಗಳದ್ರಲ್ಲಿ ಇನ್ವಾಲ್ವ್ ಆಗಿರ್ತಾರೆ, ಕ್ವಶನ್ ಪೇಪರ್ ಸೆಟ್ ಮಾಡುವಂತರು ಇರ್ತಾರೆ. ಇದು ಸರ್ಕಾರದ ತಪ್ಪಲ್ಲ, ಇದು ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಇದೆಯಲ್ಲ ಅದ್ರ ಜೊತೆಗೆ ಸಂಪರ್ಕ ಇಟ್ಕೊಂಡವ್ರು ಒಂದು ಯೋಚನೆ ಮಾಡ್ತಾರೆ. ಮನುಷ್ಯ ಅದನ್ನು ಇವತ್ತು ಯಾವ ಮಟ್ಟಕ್ಕೂ ಇಳಿದ್ಬಿಟ್ಟಿದ್ದಾನೆ. ಹಾಗಾಗಿ ಈ ತರ ಆಗಿದೆ ಹೊರತು ಇದರಲ್ಲಿ ಮೋದಿ ಅವರ ತಪ್ಪಲ್ಲ, ಮೋದಿ ಸರ್ಕಾರದ ತಪ್ಪಲ್ಲ. ನಿಮ್ ಸರ್ಕಾರ ಇದ್ದಾಗ 51,000 ಸೀಟ್ ಇದ್ದಿದ್ದನ್ನ 1,36,000 ಸೀಟಿಗೆ ತಗೊಂಡಿರೋರು ಮೋದಿ ಅವರು. ಇವತ್ತು ಇಡೀ ದೇಶಾದ್ಯಂತ ಇರುವ ಯಾವುದೇ ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗುವಂತಹ ಅವಕಾಶವನ್ನ ನೀಟ್ ಮುಖಾಂತರವಾಗಿ ಮೋದಿ ಅವರು ಕೊಟ್ಟಿದ್ದಾರೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ನೀಟ್ ಅಂತ ಬಂದಿದೆ. ಒಳ್ಳೆ ವ್ಯವಸ್ಥೆ ಬಂದಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದಲೆ ಅಲ್ಲಿ ಹೋಗಿರೋದಲ್ದಲೆ ಅಲ್ಲಿ ಇಷ್ಟೆಲ್ಲಾ ನೀವು ರಾದ್ದಾಂತ ಮಾಡಿದಿರಲ್ಲ. ಕಾಂಗ್ರೆಸ್ ಪಾರ್ಟಿ ಇದೆಯಲ್ಲ, ನೀವು ಒಂದು ನ್ಯಾಷನಲ್ ಪಾರ್ಟಿ ಅಲ್ಲ 21% ಓಟ್ ತಗೊಂಡಿದಿರಲ್ಲ. ನೀವೇ ಹೋರಾಟ ರೂಪಿಸಬೇಕು ಅಂದ್ರೆ ನೀವೇ ಹೋರಾಟ ರೂಪಿಸಿ ಸರ್. ಇದ್ರಲ್ಲಿ ವ್ಯವಸ್ಥೆಯಲ್ಲಿ ಈ ತರ ಲೋಪಗಳಿದಾವೆ, ನಾವು ಬಂದಾಗ್ಲೂ ಈ ತರ ಮಣ್ತಿನ ಕೆಲಸ ಆಗಿತ್ತು, ಇದನ್ನ ಸರಿ ಮಾಡಿ ಅಂತ ಸಜೆಷನ್ ಕೊಡಿ. ಪಾರ್ಲಿಮೆಂಟ್ ಸೆಷನ್ ನಡೀತಾ ಇದೆ. ಸೆಷನ್ ನಲ್ಲಿ ರಾಹುಲ್ ಗಾಂಧಿ ಅವರು ಮಾತಾಡಬಹುದಿತ್ತು. ಅಲ್ಲರಿ, ನೀವು ಒಂಥರ ಇಡೀ ದೇಶಾದ್ಯಂತ ಕಳೆದ 80 ವರ್ಷಗಳಿಂದ ರಕ್ತ ಹೀರೋ ತಿಗಣೆಗಳ ತರ ಆಗೋಗಿದ್ರಿ. ಜನರದ ಖಜಾನೆಗೆ ನೀವು ತಿಗಣೆಗಳ ತರ ಹೋಗಿ ರಕ್ತ ಹೇರ್ಕೊಂಡು ಹೊಟ್ಟೆ ದಪ್ಪ ಮಾಡ್ಕೊಂಡು ಈಗ ಹೋಗಿ ತಿಗಣೆ ಕಾಂಗ್ರೆಸ್ನವ್ರು ಹೋಗಿ ಅಲ್ಲಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಿ ನೀವು. ಸರ್, ಏನ್ ನಿಮ್ದೇ ಆದಂತ ವ್ಯವಸ್ಥೆ ಇಲ್ವಾ? ಮಾತಾಡ್ಲಿಕ್ಕೆ ಸಂಸತ್ತಲ್ಲಿ ಫೋರಂ ಇಲ್ವಾ? ಅಲ್ಲಿ ವೇದಿಕೆ ಇಲ್ವಾ? ಅಥವಾ ನಿಮಗೇನ್ ಕಾರ್ಯಕರ್ತರು ಸತ್ತೋಗ್ಬಿಟ್ಟಿದಾರ? ನೀವು ಹೋರಾಟ ಮಾಡಿ. ನೀವು ಹೋಗಿ ಜಿರಳೆಗಳ ಜೊತೆ ಸೇರ್ಕೊಂಡಿದ್ದೀರಲ್ಲ. ಆಯ್ತು, ನೀವ್ ಇಷ್ಟೆಲ್ಲ ಮಾಡ್ತಾ ಇದೀರಿ ಅಂತ ನಮ್ಮವ್ರು ಹೋಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಕ್ ಹೋದ್ರೆ ಮೊಟ್ಟೆಲ್ ಹೊಡಿತಾರಲ್ಲ ಡಿ.ಕೆ. ಶಿವಕುಮಾರ್ ಅವರೇ, ಸರಿನಾ? ನೀವೇ ಯೋಚನೆ ಮಾಡಿ. ಸಾರ್ವಜನಿಕ ಜೀವನದಲ್ಲಿ ಪರಸ್ಪರರು ಮೊಟ್ಟೆ ಹೊಡೆಯೋದು, ಚಪ್ಪಲಿ ಬಿಸಾಡೋದು ಇವೆಲ್ಲ ಶುರು ಮಾಡ್ತು ಅಂತಂದ್ರೆ ರೋಡ್ ಅಲ್ಲಿ ಸಂಘರ್ಷ ಪ್ರಾರಂಭ ಆಗುತ್ತೆ. ನಿಮ್ ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಜನ ಫಾಲೋವರ್ಸ್ ಇದಾರೆ? ನಿಮ್ಗಿಂತ ಫಾಲೋವರ್ಸ್ ನಾನು ಒಬ್ಬನಿಗೆ ಫೇಸ್ಬುಕ್ ಅಲ್ಲಿ ಇದಾರೆ, ತಿಳ್ಕೊಂಬಿಡಿ. ನಿಮ್ ಫೇಸ್ಬುಕ್ ಗಿಂತ ನಮಗೂ ಫಾಲೋವರ್ಸ್ ಇದಾರೆ. ಆದ್ರೆ ಇಂತ ಕೆಲಸ ಮಾಡಕ್ ಹೋಗ್ಬಿಡಿ. ಪ್ರಜಾತಾಂತ್ರಿಕವಾಗಿ ವಿರೋಧಿಸುವಂತ ಹಕ್ಕು ಎಲ್ಲರಿಗೂ ಇದೆ. ಆದ್ರೆ ನೀವೆಂತರ ತುರ್ತು ಪರಿಸ್ಥಿತಿಯ ಮನಸ್ಥಿತಿಯನ್ನು ಇಟ್ಕೊಂಡು ನಮ್ಮ ಲೀಡರ್ಗಳ ಮೇಲೆ ಬಿ.ಪಿ. ಹರೀಶ್ ಅವ್ರ ಮೇಲೆ ಮೊಟ್ಟೆ ಹೊಡೆಯೋ ಕೆಲಸನೂ ಕೂಡ ನಿನ್ನೆ ಆಗಿದೆ. ಇದನ್ನ ನಾನು ಖಂಡಿಸ್ತೀನಿ. ಇಂಥದ್ದು ಆಗಬಾರದು. ಈ ತರ ಬೀದಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಹೊಡೆದಾಟ ನಡೆದ ಪ್ರಾರಂಭ ಆಯ್ತು ಅಂತಂದ್ರೆ ಸಮಾಜ ಎಲ್ಲಿಗೆ ಹೋಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಆಮೇಲೆ ರಾಹುಲ್ ಗಾಂಧಿ ಅವರಿಗೆ ಹೇಳೋದು ಇಷ್ಟನೇ. ರಾಹುಲ್ ಗಾಂಧಿ ಅವರೇ, ಪಾರ್ಲಿಮೆಂಟ್ ಅಲ್ಲಿ ಅಧಿವೇಶನ ನಡೀತಾ ಇದೆ, ಎದ್ದು ನಿಂತ್ಕೊಳ್ಳಿ, ಮಾತಾಡಿ, ನಿಮ್ಮ ಅಭಿಪ್ರಾಯವನ್ನ ಹೇಳಿ, ನಿಮ್ಮ ಆಲೋಚನೆಗಳನ್ನ ಹೇಳಿ. ನನ್ನ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಕಿರಣ್ ರಿಜಿಜು ಅವರು ಹೇಳಿದ್ದಾರೆ, ಬಿಸಿನೆಸ್ ಅಡ್ವೈಸರಿ ಕಮಿಟಿಯಲ್ಲಿ ಕಮಿಟಿ ಮೀಟಿಂಗ್ ನಲ್ಲಿ ಡಿಸೈಡ್ ಮಾಡೋಣ, ಯಾವ ನಿಯಮದ ಕೆಳಗಡೆ ಇದನ್ನ ತಗೊಳ್ಳೋಣ, ನಾವು ಸಿದ್ಧವಾಗಿದ್ದೀವಿ ಅಂತ ಹೇಳಿದರೆ. ಹೀಗೆ ಹೇಳ್ತಾ ಇರ್ಬೇಕಾದ್ರೂ ಕೂಡ ನೀವ್ ಯಾಕೆ ಸರ್ ಜಂತರ್ ಮಂತರಿಗೆ ಹೋಗ್ತಾ ಇದೀರಿ? ಜನ ನೋಡ್ತಾ ಇದಾರೆ ಸರ್. ಈಗ 12 ವರ್ಷ ಆಯ್ತು, 15 ವರ್ಷಕ್ಕೂ ನಿಮ್ಮನ್ನ ಅಪೋಸಿಷನ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ಈ ಹಿಂದಿನ 10 ವರ್ಷದ ನಿಮ್ಮ ಆಡಳಿತ ಹೇಗಿತ್ತು ಅಂತ ಜನ ಗೊತ್ತು. ಇನ್ನು ನಿಮ್ಮ ಹತ್ರನೇ ಸ್ವಂತ ಶಕ್ತಿ ಇಲ್ದಲೆ ಯಾವ್ದೋ ಜಿರಳೆಗಳ ಜೊತೆ ಸೇರ್ಕೊಂಡ್ಬಿಡಿ. ಜಿರಳೆ ಎಲ್ಲಿರ್ತವೆ ಅಂತ ನಿಮ್ಗೆ ಗೊತ್ತು. ಆ ಜಿರಳೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದ್ದೇ ಯಾರಿಗೋ, ಅದನ್ನ ದಾರಿ ತಪ್ಪಿಸಿ ಹೋಗ್ತಾ ಇದ್ದಾರೆ. ಇಂಥವ್ರ ಜೊತೆ ನೀವು ಕೈ ಜೋಡಿಸ್ತಾ ಇದೀರಿ ಅಂತಂದ್ರೆ ನಿಮ್ಮ ಪಕ್ಷ ಯಾವ ನೈತಿಕತೆಯನ್ನು ಇಟ್ಕೊಂಡಿಲ್ಲ, ನೈತಿಕ ಸ್ಥೈರ್ಯವನ್ನು ಕಳ್ಕೊಂಡಿದೆ. ನಿಮಗೆ ಜನ ಬೆಂಬಲನೂ ಇಲ್ಲ. ನೀವೇ ಪ್ರೊಟೆಸ್ಟ್ ಮಾಡಕ್ ಹೋದ್ರೆ ಜನ ಬರಲ್ಲ ಅಂತ ನಿಮ್ಗೂ ಗೊತ್ತು. ಅದಕ್ಕೋಸ್ಕರ ಈ ಕೆಲಸ ಮಾಡಿ.